ನಿನ್ನೆ ಅಷ್ಟೇ KPSC ಏನು 384 ಗೆಜೆಟೆಡ್ ಪ್ರೊಬೇಷನರಿ ನೇಮಕಾತಿದು ಸಂದರ್ಶನದ ವೇಳಾಪಟ್ಟಿಯನ್ನ ಬಿಟ್ಟಿತ್ತು. ಸೊ ಅದನ್ನು ಹಿಂಪಡೆದ್ರ ಬಗ್ಗೆ ಮಾಹಿತಿ ನೀಡಿದ್ದ. ಸೊ ಅದಾದ್ಮೇಲೆ ಇನ್ನೊಂದು ವಿಷಯ ಅಂತಂದ್ರೆ ತುಂಬಾ ಜನಕ್ಕೆ ಈಗ KS ಆಗಿರ್ಬೋದು, ಬೇರೆ ಬೇರೆ KPSC ನೇಮಕಾತಿಗಳಲ್ಲಿ ಸಂದರ್ಶನ ಇರುವಂತ ಹುದ್ದೆಗಳಲ್ಲಿ ಹೆಂಗೆ ಇವರು ಸ್ಕ್ಯಾಮ್ ಮಾಡ್ತಾರೆ, ಹೆಂಗೆ ಅನ್ಯಾಯ ಮಾಡ್ತಾರೆ ಅಭ್ಯರ್ಥಿಗಳಿಗೆ ಅಂತೇಳಿ ತುಂಬಾ ಜನರಿಗೆ ಒಂದು ಡೌಟ್ ಇದೆ. ಕೆಲವರು ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಮಾಡಿ ಬಂದಿರ್ತಾರೆ ಈ KS ಬೇರೆ ಬೇರೆ ಇಂಟರ್ವ್ಯೂಗಳಿಗೆ ಹೋಗಿ, ಅಂಥವ್ರಿಗೆ ಗೊತ್ತಿರುತ್ತೆ. ಗೊತ್ತಿಲ್ಲದೆ ಇರುವಂಥ ಅಭ್ಯರ್ಥಿಗಳಿಗೆ ಅದೊಂದು ಡೌಟ್ ಇರುತ್ತೆ. ಸೊ ಇನ್ ಕೇಸ್ ಅದನ್ನು ನಾವು ಹೇಳಿದರೆ ನೀವು ನಂಬ್ತಿರೋ ಬೆಳಿತಿರೋ ಗೊತ್ತಿಲ್ಲ. ಬಟ್ ಈ ಹಿಂದೆ KPSCಯ ಕಾರ್ಯದರ್ಶಿಯಾಗಿ ಬಂದಿದ್ದಂಥ ದಕ್ಷ ಮತ್ತು ಪ್ರಾಮಾಣಿಕ KS ಅಧಿಕಾರಿ, IAS ಅಧಿಕಾರಿ ಯಾರು ನಮ್ಮ ಕಿಶೋರ್ ಸುರೋಳ್ಕರ್ ಸರ್, ಅವರು ಒಂದು ವರದಿಯನ್ನ DPRಗೆ ಕೊಟ್ಟು ಹೋಗ್ತಾರೆ, ವಿಸ್ತೃತವಾದಂಥ ವರದಿ. ಸೊ ಆ ವರದಿಯಲ್ಲಿ ಒಂದಿಷ್ಟು ಸ್ಫೋಟಕ ಅಂಶಗಳನ್ನು ಅವರು ಬಯಲು ಮಾಡಿದ್ದಾರೆ. ಆ್ಯಂಡ್ ಅದರಲ್ಲಿ ಅವುಗಳನ್ನು ಸುಧಾರಣೆ ಮಾಡಿಕೊಂಡ್ರೆ ಮಾತ್ರ KPSCಯಲ್ಲಿ ಒಂದು ಪಾರದರ್ಶಕತೆಯನ್ನು ತರಬಹುದು ಅಂತ ಹೇಳಿ ಹೋಗಿದ್ದಾರೆ. ಬಟ್ ಇವತ್ತಿಗೂ ಕೂಡ ಆ ವರದಿ ಇನ್ನೂ ಹಂಗೆ ಸೈಡಲ್ಲಿ ಇಟ್ಬಿಟ್ಟಿದ್ದಾರೆ ಅವರು. ಬಟ್ ಆ ವರದಿಯಲ್ಲಿರುವಂಥ ಪ್ರಮುಖ ಅಂಶಗಳು ಏನು ಅನ್ನೋದನ್ನು ನಿಮಗೆ ಹೇಳ್ತೀನಿ. ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ, ಇದರಲ್ಲಿ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ಈ 3 ಸುಧಾರಣೆಗಳು KPSCಲಿ ಆದರೆ ಖಂಡಿತವಾಗಿಯೂ KS ಆಗಿರ್ಬೋದು, ಬೇರೆ ಬೇರೆ ನೇಮಕಾತಿಗಳಲ್ಲೂ ಕೂಡ ಒಂದು ಪಾರದರ್ಶಕತೆ ಬರಬಹುದು. ಮೊದಲನೇದಾಗಿ ಈಗ ನೋಡಿ 384ದು ಮೇನ್ಸ್ ಆಯಿತು, ರಿಸಲ್ಟ್ ಬಿಟ್ಟರು. ಸೊ ಈಗ ಸಂದರ್ಶನಕ್ಕೆ ಕರೆಯನ್ನು ನೀಡಿದ್ದಾರೆ. ಸೊ ಅಲ್ಲಿ ಸಂದರ್ಶನವನ್ನು ಹೆಂಗೆ ಮಾಡ್ತಾರೆ, ಹೆಂಗೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ತಾರೆ ಅಂತಂದರೆ ಹೋಟಾ ಸಮಿತಿಯ ಶಿಫಾರಸಿನಂತೆ ಇಲ್ಲಿ ಲಾಟ್ರಿ ಸಿಸ್ಟಮನ್ನು ಬಳಸ್ತಾರೆ. ಬಟ್ ಸೊ ಅವರು ವಿಕಾಸ್ ಸರ್ ಹೇಳಿ ಹೋಗಿದ್ದಾರೆ ಅಂದರೆ ಈ ಲಾಟ್ರಿ ಸಿಸ್ಟಮನ್ನು ಏನು ಮಾಡ್ತಾರೆ, ಇದರಲ್ಲೇ ದೊಡ್ಡ ಗೊಂದಲ ಇದೆ. ಅದರ ಬದಲು ಆಟೋಮೆಟಿಕ್ ಜನರೇಷನ್ ಒಂದು ಟೆಕ್ನಾಲಜಿಯನ್ನು ಬಳಸ್ಕೋಬೇಕು ಅಂತೇಳಿ ಅವರು ಸಲಹೆಯನ್ನು ಕೊಟ್ಟಿರುವಂಥದ್ದು. ಹಾಗಾದರೆ ಒಟ್ಟು ಸಂದರ್ಶನಕ್ಕೆ ಆಯ್ಕೆಯಾಗುವಂಥ ಅಭ್ಯರ್ಥಿಗಳ ಮಾಹಿತಿ ವಿಚಾರದಲ್ಲೂ ಕೂಡ ತುಂಬ ದೊಡ್ಡ ಗೋಲ್ಮಾಲ್ ನಡೆಯುತ್ತೆ. ಆ್ಯಂಡ್ ಇನ್ನೊಂದು, ಈಗ ಸಬ್ಜೆಕ್ಟ್ ಎಕ್ಸ್ಪರ್ಟ್ಗಳನ್ನು ಇಂಟರ್ವ್ಯೂಗೆ ಸೆಲೆಕ್ಟ್ ಮಾಡ್ತಾರೆ KPSC ಅವರು. ಸೊ ಅಲ್ಲೇನು ಮಾಡ್ತಾರೆ, ಅಗೇನ್ ಆ್ಯಂಡ್ ಅಗೇನ್ ತಮಗೆ ಯಾರು ಬೇಕೋ ಅಂಥ ಎಕ್ಸ್ಪರ್ಟ್ಗಳನ್ನೇ ಅಂದರೆ ತಮ್ಮ ಅನುಕೂಲಕ್ಕೆ ಅಡ್ಜಸ್ಟ್ಮೆಂಟಿಗೆ ತಕ್ಕಂಗೆ ಕರೆಸ್ಕೊಳ್ತಾರೆ ಸ್ಕೋರ್ ಕೊಡೋದಕ್ಕೆ. ಇದು ಪ್ರಮುಖವಾಗಿ ಈ ಹಿಂದಿನ ಹಲವಾರು ನೇಮಕಾತಿಗಳಲ್ಲೂ ಕೂಡ ನಡೆದಿರುವಂಥದ್ದು. ಸೊ ಅದ್ರ ಬಗ್ಗೆನೇ ಸುರೋಳ್ಕರ್ ಸರ್ ವರದಿಯನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಇನ್ನೊಂದು, ಆಯ್ಕೆ ಪಟ್ಟಿ ಪ್ರಕಟ ಮಾಡುವಂಥದ್ದು. ಸೊ ಈಗ ಪ್ರಾವಿಷನಲ್ ಲಿಸ್ಟು, ಫೈನಲ್ ಲಿಸ್ಟ್ ಬಿಡೋ ಸಮಯದಲ್ಲಿ ಆ ಪಟ್ಟಿಗಳನ್ನ ಅಧ್ಯಕ್ಷರು ಸದಸ್ಯರ ನಡುವೆ ಭಿನ್ನಾಭಿಪ್ರಾಯದಿಂದಾಗಿ ಅಲ್ಲೇ ಉಳ್ಕೊಂಡ್ಬಿಡುತ್ತೆ. ಅಲ್ಲಿ ಇವರು ತಮಗೆ ಬೇಕಾದ ಅಭ್ಯರ್ಥಿಗಳ ಹೆಸರನ್ನು ಸೇರಿಸೋದಕ್ಕೆ ಜಗಳ ಮಾಡ್ತಾ ಇರ್ತಾರೆ, ಅವ್ರನ್ನ ಸೇರಿಸಿ ಇವ್ರನ್ನ ಸೇರಿಸಿ ಅಂತೇಳಿ. ಅಂದರೆ ಹಣ ಪಡ್ಕೊಂಡು ಹಿಂಗೆ ಮಾಡ್ತಿರ್ತಾರಲ್ಲ ಹಿಂಭಾಗಗಳಿಂದ, ಇದು ನಡೀತಾ ಇರುತ್ತೆ. ಸೊ ಅದು ಆಗಬಾರ್ದು ಅಂದರೆ ಒಂದು ನಿಗದಿತವಾದಂಥ ಕಾಲಮಿತಿಯನ್ನು ಇದಕ್ಕೆ ನೀಡಬೇಕು ಅನ್ನುವಂಥದ್ದು ಅವರ ಒಂದು ಸುಧಾರಣೆಯ ವರದಿಯಲ್ಲಿ ಕೊಟ್ಟಿರುವಂಥದ್ದು ವಿಚಾರ. ಅಂದರೆ ಅವ್ರಿಗೆ ಗೊತ್ತಿದೆ ಈ ವಿಷಯದಲ್ಲಿ ಹೆಂಗೆ ನಡೀತಿತ್ತು ಅನ್ನುವಂಥದ್ದು. ಇದಕ್ಕಾಗಿ ತುಂಬ ತೀವ್ರ ಪೈಪೋಟಿ ನಡೆದುತ್ತೆ. ಹಿಂದೆ ಸುರೋಳ್ಕರ್ ಸರ್ ಇದ್ದಾಗ ಅವ್ರನ್ನ ಟ್ರಾನ್ಸ್ಫರ್ ಮಾಡಿಸ್ಬೇಕು ಅಂತೇಳಿ KPSC ಅಧ್ಯಕ್ಷರು ಸದಸ್ಯರು ಎಲ್ಲರೂ ಒತ್ತಡ ಹಾಕಿ ಅವ್ರನ್ನ ಟ್ರಾನ್ಸ್ಫರ್ ಮಾಡಿಸಿದ್ರು. ಬಟ್ ರಿಯಾಲಿಟಿ ಏನು ಅಂತಂದ್ರಲ್ಲಿ ಆಯ್ಕೆ ಪಟ್ಟಿ ಬಿಡೋ ಸಂದರ್ಭದಲ್ಲಿ ಹಲವಾರು ಅಕ್ರಮಗಳನ್ನು ಈ ಸದಸ್ಯರು, ಅಧ್ಯಕ್ಷರು ಎಲ್ಲರೂ ಸೇರಿ ಎಸಗುವಂಥದ್ದು ಆಗುತ್ತೆ. ಆ್ಯಂಡ್ ಇನ್ನೊಂದು, ಈ ಹೋಟಾ ಸಮಿತಿಯ ಶಿಫಾರಸಿನಿಂದ ಇಂಟರ್ವ್ಯೂಗೆ ಸೆಲೆಕ್ಟ್ ಮಾಡುವಾಗ ಏನು ಈ ಲಾಟ್ರಿ ಸಿಸ್ಟಮ್ ಮಾಡ್ತಾರೆ. ಸೊ ಈ ಪ್ರಕ್ರಿಯೆ ಪರೀಕ್ಷಾ ನಿಯಂತ್ರಕರ ಸಮ್ಮುಖದಲ್ಲಿ KPSC ಅಧ್ಯಕ್ಷರ ಕೊಠಡಿಯಲ್ಲಿ ನಡೆಯುವಂಥ ಒಂದು ಗೌಪ್ಯ ಸಭೆ. ಬಟ್ ಇಲ್ಲಿ ಏನಾಗುತ್ತೆ ನೋಡಿ, ಈ ಗೌಪ್ಯ ಸಭೆಯಲ್ಲಿ ನಡೆಯುವಂಥ ಮಾಹಿತಿಯನ್ನು ಕೂಡ ಇವರು ಆಮೇಲೆ ಮತ್ತೆ ತಮ್ಮ ಸದಸ್ಯರುಗಳೊಂದಿಗೆ ಹಂಚಿಕೊಳ್ತಾರೆ. ಅಂದರೆ ಆ್ಯಕ್ಚುಲಿ ಇದು ರೂಲ್ ಇರುವಂಥದ್ದು ಏನು, ಈ ಗೌಪ್ಯ ಸಭೆಯಲ್ಲಿ ಯಾವ ಅಭ್ಯರ್ಥಿಗಳು ಯಾರ ಒಂದು ಬೋರ್ಡ್ಗೆ ಬರ್ತಾರೆ ಇಂಟರ್ವ್ಯೂಗೆ ಅನ್ನುವಂಥದ್ದು ಎಲ್ಲೂ ಪ್ರಸ್ತಾಪ ಆಗಬಾರ್ದು. ಬಟ್ ಇವರು ಮೀಟಿಂಗ್ ಆದಮೇಲೆ ಸಪ್ರೇಟ್ ಇನ್ನೊಂದು ಮೀಟಿಂಗ್ ಮಾಡ್ಕೊಳ್ತಾರೆ ಮತ್ತೆ ತಮಗೆ ಬೇಕಂದ್ರೆ. ಆ ಮೀಟಿಂಗಲ್ಲಿ ಕಂಪ್ಲೀಟ್ ಆಗಿ ನಮ್ಮ ಬೋರ್ಡಿಗೆ ಇಂಥವ್ರು ಬಂದಿದ್ದಾರೆ, ಈ ಅಭ್ಯರ್ಥಿ ಅಂತೇಳಿ ಎಲ್ಲ ಡೀಟೇಲ್ಸನ್ನು ಶೇರ್ ಮಾಡ್ಕೊಳ್ತಾರಂತ. ಸೊ ಇದೇ ಪ್ರಮುಖವಾಗಿ ಇಲ್ಲಿ ಅಕ್ರಮ ಎಸಗೋದಕ್ಕೆ ಕಾರಣ ಆಗುತ್ತೆ. ಸೊ ಅವಾಗ ಏನು ಮಾಡ್ಕೊಳ್ತಾರೆ, ತಮಗೆ ಹೆಂಗೆ ಬೇಕೋ ಹಂಗೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ಕೋದಕ್ಕೆ ಇವರಿಗೆ ಈಸಿ ಆಗಿಬಿಡುತ್ತೆ. ಸೊ ಇದು ನೋಡಿ ಪ್ರಮುಖವಾದಂಥದ್ದು ವರದಿಯಲ್ಲಿ ಸರ್ ಕೊಟ್ಟು ಹೋಗಿರುವಂಥ ವಿಷಯ. ಆ್ಯಂಡ್ ಈ ಒಂದು ಪ್ರಮುಖವಾಗಿ ಇದು ಬದಲಾವಣೆ ಆಗಬೇಕು ಅಂತ ಹೇಳಿ ಹೋಗಿರುವಂಥ. ಯಾಕೆ ಅಂದರೆ ಇಲ್ಲಿ ಏನು ಈ ಮಾಹಿತಿಯನ್ನು ಹಂಚ್ಕೊಳ್ಳೋದು ಇದೆಲ್ಲ ಆಗುತ್ತೆ ಇಲ್ಲೇ KS ಆಯ್ಕೆ ಮಾಡುವಂಥ KS ಹುದ್ದೆಗೆ ಆಯ್ಕೆ ಮಾಡುವಂಥ ಅಭ್ಯರ್ಥಿಗಳಲ್ಲಿ ಹಣ ಪಡೆದವ್ರು ಯಾರು, ಹಣ ಕೊಟ್ಟವ್ರು ಯಾರು, ಕೊಡದೇ ಇರೋರು ಯಾರನ್ನ ಆಯ್ಕೆ ಮಾಡಬೇಕು ಅನ್ನುವಂಥದ್ದು ಇವರು ಈ ಭ್ರಷ್ಟರಿಗೆ ಗೊತ್ತಾಗ್ಬಿಡುತ್ತೆ. ಸೊ ಇನ್ನೊಂದು, ಆಯ್ಕೆ ಪಟ್ಟಿಗಳಿಗೆ ಯಾವ ಕಾಲಮಿತಿ ಕೂಡ ಇಲ್ಲ. KPSCಯಲ್ಲಿ ಲಿಸ್ಟ್ ಬಿಡೋದಿರುತ್ತೆ, 1/3 ಲಿಸ್ಟು, ಪ್ರಾವಿಷನಲ್ ಲಿಸ್ಟು, ಫೈನಲ್ ಲಿಸ್ಟ್ಗೆ ಯಾವುದೇ ಒಂದು ಟೈಮ್ ಲಿಮಿಟ್ ಇಲ್ಲ. ಒಂದು 3 ತಿಂಗಳಿಗೆ ಬರ್ಬೋದು, ಒಂದು ವರ್ಷ ಬಿಟ್ಟು ಬರ್ಬೋದು, ಇಲ್ಲ 2 ವರ್ಷ ಬಿಟ್ಟು ಲಿಸ್ಟ್ ಬಿಡ್ಬೋದು. ಸೊ ಹಿಂಗಾದರೆ ಹೆಂಗೆ, ಈ ನಡುವೆ ಅವ್ರು ಏನೇನೆಲ್ಲ ಮಾಡ್ಬೋದು, ಯಾವ್ಯಾವ ರೀತಿಯಾಗಿ ಹಣ ಪಡಿಬೋದು, ಯಾವ ರೀತಿ ಅಕ್ರಮ ಎಸಗ್ಬೋದು ಎಲ್ಲವನ್ನು ಕೂಡ ಮಾಡಿಬಿಡ್ತಾರೆ. ಸೊ ಅದಕ್ಕೆ ಈ 3 ವಿಷಯದಲ್ಲಿ ಅವರು ತುಂಬ ವಿಸ್ತೃತವಾದಂಥ ವರದಿಯನ್ನು DPR ಸೆಕ್ಷನ್ ಕೊಟ್ಟು ಹೋದರು.
ಏನು ಮಾಡ್ತೀರಾ ಅಂತ ಪ್ರಾಮಾಣಿಕ ಅಧಿಕಾರಿಗಳು ಮತ್ತು ಅವರು ಕೊಟ್ಟ ವರದಿಗೆ ಒಂದು ಕಿಮ್ಮತ್ತು, ಒಂದು ಅಟ್ಲೀಸ್ಟ್ ಒಂದು ವ್ಯಾಲ್ಯೂ ಅನ್ನುವಂಥದ್ದು ಕೂಡ ಇವರು ಯಾರೂ ಕೊಡಲ್ಲ. ಸರ್ಕಾರದಲ್ಲಿರುವಂಥವ್ರಿಗೆ ಭ್ರಷ್ಟ ಅಧಿಕಾರಿಗಳು ಬೇಕು ಹೊರತು ಪ್ರಾಮಾಣಿಕ ಅಧಿಕಾರಿಗಳ ವಿಚಾರಧಾರೆಗಳನ್ನು ಅವರು ಸ್ವೀಕಾರ ಮಾಡಲ್ಲ. ಸೊ ಇದೇ KPSC ಇವತ್ತಿಗೂ ಕೂಡ ಭ್ರಷ್ಟತೆಯಿಂದ ಕೂಡಿರೋದಕ್ಕೆ ಕಾರಣ. ಅಲ್ಲಿಗೆ ಬರುವಂಥ ಪ್ರಾಮಾಣಿಕ ಅಧಿಕಾರಿಗಳಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡೋದಕ್ಕಂತೂ ಅವ್ರು ಬಿಡೋದೇ ಇಲ್ಲ. ಸೊ ತಮಗೆ ಹೆಂಗೆ ಬೇಕೋ ಹಂಗೆ ಕೆಲಸ ಮಾಡಿಸ್ಕೊಳ್ತಾರೆ. ಸೊ ಇದು ಪ್ರಮುಖ ಕಾರಣ. ನೋಡಿ, KAS ಅನ್ನ ಅಥವಾ KPSC ನಂಬಿ ಓದಬೇಡಿ ಅಂತ ನಾನು ಯಾವತ್ತೂ ಹೇಳಲ್ಲ. ಹಾಗಂತ ಅಂಧ ಭಕ್ತರ ರೀತಿ KPSC ಮಾಡೋದೆಲ್ಲ ಸರಿ ಅಂತ ನಂಬೋದು ಬೇಡ. ಪ್ರಶ್ನೆ ಮಾಡಬೇಕು. ಪ್ರತಿ ಬಾರಿ ಕೂಡ ಪರೀಕ್ಷೆ ಆದಾಗ ಅಲ್ಲಿ ನಡೆಯುವಂಥ ಗೊಂದಲಗಳ ವಿಚಾರದಲ್ಲಿ ಸರಿಯಾದ ರೀತಿಯಾದಂಥ ತನಿಖೆ ಆಗಬೇಕು. ಸುಮ್ಮನೆ ಪರೀಕ್ಷೆ ಮಾಡ್ತೀವಿ, ಏನೋ OMR ಎಲ್ಲೋ ಇದಾಯ್ತಂತೆ, ಕ್ವಶನ್ ಪೇಪರ್ ಲೀಕ್ ಆಯ್ತಂತೆ ಅಂದ ತಕ್ಷಣ ಅದನ್ನು ಅಲ್ಲಿಗೆ ಬಿಟ್ಟರೆ ಅದಕ್ಕೆ ಒಂದು ವ್ಯಾಲ್ಯೂ ಇರಲ್ಲ. ಅಟ್ಲೀಸ್ಟ್ ಅಲ್ಲಿ ತನಿಖೆ ಆಗಬೇಕು, ಪಾರದರ್ಶಕತೆ ಅನ್ನೋದು ಬರಬೇಕು. ಇಲ್ಲ ಅಂದರೆ ನಾವು 5-10 ವರ್ಷ ಕೂತ್ಕೊಂಡು ಒಂದು ನೇಮಕಾತಿಗಾಗಿ ಓದಿದ್ದಕ್ಕೆ ಯಾವ ಒಂದು ಬೆಲೆ ಕೂಡ ಇರಲ್ಲ. ಸೊ UPSC ರೀತಿ ಎವ್ರಿ ಇಯರ್ ನೋಟಿಫಿಕೇಶನ್ ಮಾಡ್ತೀವಿ ಅಂದರೆ ಅಟ್ಲೀಸ್ಟ್ ಒಂದು ಅರ್ಥ ಇರ್ತದೆ ಓದೋದಕ್ಕೆ. ಇವರು ಮಾಡೋದೇ 7-8 ವರ್ಷಕ್ಕೊಂದು ರೆಕ್ರೂಟ್ಮೆಂಟು, ಎಸ್ಪೆಷಲಿ KASದು. ಸೊ ಇದರಲ್ಲಿ ನಾವು 5-10 ವರ್ಷ ಓದಿದವ್ರು ಇರ್ತಾರೆ, ಕೆಲವರು ಸೀನಿಯರ್ಸ್ ಇರ್ತಾರೆ, ಕಾಂಪಿಟೇಷನ್ ಹೆವಿ ಇರುತ್ತೆ. ಇಂಥ ಕಾಂಪಿಟೇಷನಲ್ಲೂ ಕೂಡ ಇವರು ಹುದ್ದೆಗಳ ಮಾರಾಟ, ಕ್ವಶನ್ ಪೇಪರ್ ಲೀಕು, ಪ್ರಶ್ನೆ ಪತ್ರಿಕೆಯಲ್ಲಿ ಭಾಷಾಂತರ ದೋಷ ಮಾಡಿದ್ರೆ ಹೆಂಗೆ ಪರೀಕ್ಷೆಗೆ ಓದೋದು? ಸೊ ಇದು ನಮ್ಮ ಮುಖ್ಯವಾದಂಥ ಪ್ರಶ್ನೆ. ನೋಡಿ, ಈ ಹಿಂದಿನಿಂದಲೂ ಕೂಡ KPSCಗೆ ಅಧ್ಯಕ್ಷರ ಆಯ್ಕೆಯಲ್ಲಿ ಸರ್ಕಾರ ಆಗಿರ್ಬೋದು, ಯಾರೇ ಆಗಿರ್ಬೋದು, ಸರಿಯಾದ ಕ್ರಮವನ್ನು ವಹಿಸ್ತಿಲ್ಲ. ಸೊ ಇದು ಮೇನ್ ಫಾಲ್ಟ್. KPSCಗೆ ಅಧ್ಯಕ್ಷರಾಗಿ ಬರೋರಿಗೆ ಒಂದು ಆಡಳಿತಾತ್ಮಕ ವಿಚಾರದಲ್ಲಿ ಯಾವ ಒಂದು ಅನುಭವ ಕೂಡ ಇರೋಲ್ಲ. ಅಂಥವ್ರನ್ನ ತಂದಲ್ಲಿ ಅಧ್ಯಕ್ಷರು ಮಾಡ್ತಾರೆ. ಯಾರು ಹಣ ಕೊಡ್ತಾರೋ ಅವ್ರನ್ನ ತಂದು ಆ ಕುರ್ಚಿಲಿ ಕೂರಿಸೋದು, ಅವರು ಹಣ ಮಾಡ್ಕೊಂಡು ಹೋಗೋದು. ಈ ಪದ್ಧತಿ ಅಲ್ಲಿ ನಡ್ಕೊಂಬಂದ್ರೆ ಹೆಂಗೆ ಒಂದು ನೇಮಕಾತಿ ಆಯೋಗ ಸುಧಾರಣೆ ಕಾಣುತ್ತೆ ಹೇಳಿ? ಅವ್ರ ಮೇಲೆ ಯಾವ ತನಿಖೆ ಇಲ್ಲ, ಅವ್ರ ಮೇಲೆ ಯಾವುದೇ ರೀತಿಯಾದಂಥ ಕ್ರಮ ಇಲ್ಲ. ನಾಳೆ ರಾಜೀನಾಮೆ ಕೊಟ್ಟು ಹೋಗ್ತಾರೆ, ವಿದೇಶದಲ್ಲಿ ಸೆಟ್ಲ್ ಆಗ್ತಾರೆ. ಈ ರೀತಿಯಾದಂಥ ಪ್ರವೃತ್ತಿ ಮುಂದುವರೆದ್ರೆ ಬಡ ಪ್ರಾಮಾಣಿಕ ಅಭ್ಯರ್ಥಿಗಳ ಗತಿ ಏನು? ಸೊ ನಾವೆಲ್ಲರೂ ಫೈಟ್ ಮಾಡಬೇಕಾಗಿರೋದು ಈ ಒಂದು ಇನ್ಜಸ್ಟಿಸ್, ಅನ್ಯಾಯದ ವಿರುದ್ಧವೇ ಹೊರತು ನಮ್ಮ ಏನು ಹಿತಾಸಕ್ತಿಗಳಿದೆ ಅದರ ವಿರುದ್ಧ ಅಲ್ಲ. ಸೊ ಅದಕ್ಕೆ ಎಚ್ಚರದಿಂದ ನೀವು ಪ್ರತಿಯೊಂದನ್ನು ಕೂಡ ಗಮನಿಸಬೇಕಾಗುತ್ತೆ. ನೋಡಿ, KPSCಯಲ್ಲಿ ಕೆಲಸ ಮಾಡಿದಂಥ ಕಾರ್ಯದರ್ಶಿಯವರೇ ಸ್ವತಃ ಈ ವಿಷಯದ ಬಗ್ಗೆ ವರದಿ ಕೊಟ್ಟು ಹೋಗಿರುವಂಥದ್ದು, ಬೇರೆ ಯಾರೂ ಅಲ್ಲ. ಅವ್ರು ಏನೇನೇ ಹೇಳಿದಾರೆ ಪಾಯಿಂಟ್ಸ್ 100% ಎಲ್ಲವೂ ಕೂಡ ಟ್ರೂ ಇದೆ. ಎಸ್ಪೆಷಲಿ ಇಂಟರ್ವ್ಯೂ, ಸೆಲೆಕ್ಷನ್ ಲಿಸ್ಟ್ ಆ್ಯಂಡ್ KPSC ಮೆಂಬರ್ಸ್ ಆ್ಯಂಡ್ ಪ್ರೆಸಿಡೆಂಟ್ ಅವ್ರ ನಡುವೆ ನಡೆಯುವಂಥ ಕೆಲವೊಂದಿಷ್ಟು ಈ ಅಕ್ರಮದ ವಹಿವಾಟುಗಳು, ಅವರ ಗುಪ್ತ ಸಭೆಗಳು, ಎಲ್ಲದರ ಬಗ್ಗೆ ಕೂಡ ತಿಳಿಸಿದ್ದಾರೆ. ಸೊ ಇನ್ ಡೌಟ್ ಇದ್ದರೆ ನಿಮಗೆ ಆ ವರದಿಯ PDF ಅನ್ನು ನಾನು ನಮ್ಮ ಟೆಲಿಗ್ರಾಮಲ್ಲಿ ಹಾಕ್ತೀನಿ. ಯಾರು ಟೆಲಿಗ್ರಾಮಲ್ಲಿ ಜಾಯ್ನ್ ಇಲ್ಲ, ಸೊ ದಯವಿಟ್ಟು ಜಾಯ್ನ್ ಆಗಿ. ಲಿಂಕನ್ನು ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ. ಸೊ ನೀವು ನೋಡಿ ಆ ವರದಿಯಲ್ಲಿ ಏನೇನು ಉಲ್ಲೇಖ ಮಾಡಿದ್ದಾರೆ, ಸೊ ಅದು ನಿಜಾನ, ಎಷ್ಟರ ಮಟ್ಟಿಗೆ ಅದೆಲ್ಲ ಇಂಪ್ಲಿಮೆಂಟ್ ಆಗಬೇಕಿತ್ತು, ಆಗಬೇಕಿದೆ ಅನ್ನುವಂಥದ್ದನ್ನು ನೋಡಿ ನೀವು ಕೂಡ ಅಂತ ಹೇಳ್ತಾ ಧನ್ಯವಾದಗಳು.